ದೆಹಲಿಯಲ್ಲಿ ಅವರು ಇದ್ದಾಗಲೇ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ಪತ್ರ ಬಹಿರಂಗಗೊಳ್ಳುವ ಮುನ್ನವೇ ಪ್ರಯಾಣ. ಬೆಂಗಳೂರಿಗೆ ಹೊರಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 6:30ರ ಏರ್ ಇಂಡಿಯಾ ವಿಮಾನದಲ್ಲಿ ಯತ್ನಾಳ್ ಅವರು ಹೊರಟಿದ್ದಾರೆ. ಅವರು ದೆಹಲಿಯಲ್ಲಿ ಇದ್ದಾಗಲೇ ಅವರನ್ನ ಉಚ್ಚಾಟಿಸಲಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಂತಹ ಶಾಸಕ ಯತ್ನಾಳ್, ಸಕ್ಕರೆ ಕಾರ್ಖಾನೆ ಉದ್ಘಾಟನೆಗೆ ಆಹ್ವಾನ ನೀಡಿದ ಯತ್ನಾಳ್ ದೆಹಲಿಯಲ್ಲಿ ಇದ್ದಾಗಲೇ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ಹೈಕಮಾಂಡ್ ಶಾಕ್ ಅನ್ನ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದ್ರು. ನೋಟಿಸನ್ನ ಕೊಟ್ಟರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಅವ್ರು ನೋಟಿಸ್ ಕೊಟ್ಟರು, ನಾನು ಇರೋದೇ ಹೀಗೆ ಅನ್ನೋ ಧಾಟಿಯಲ್ಲಿ ಬಸನಗೌಡ ಯತ್ನಾಳ್ ಅವರ ನಡವಳಿಕೆ ಇತ್ತು. ಆ ಎಲ್ಲ ನಡವಳಿಕೆಗಳಿಗೆ ಮತ್ತು ಅವರ ಮುಂದಿನ ಒಂದು ಹೆಜ್ಜೆ ಎಷ್ಟು ಗಂಭೀರವಾಗಿರುತ್ತೆ ಅಥವಾ ಪಕ್ಷಕ್ಕೆ ಯಾವ ರೀತಿಯಾಗಿ ಅದು ಡ್ಯಾಮೇಜ್ ಮಾಡಬಹುದು ಅನ್ನೋದನ್ನ ಮನಗಂಡಂತಹ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಇದೀಗ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ.